ಎಲ್ಲರಿಗೂ ನಮಸ್ತೆ. ಮತ್ತೆ ನಾನು ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು. ಇವತ್ತು ಕೂಡ ಒಂದು ಹೊಸ ವಿಷಯ ತಮ್ಮ ಜೊತೆ ಮಾತಾಡೋಣ ಅಂತ ಬಟ್ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಆದರೂ ಕೂಡ ನನಗೆ ಕಾಲ್ ಮಾಡಿ ಸಾಕಷ್ಟು ಜನ ಡೌಟ್ಸ್ ಕೇಳೋದ್ರಿಂದ ಈ ವಿಷಯ ನಾನು ಮಾತಾಡೋಣ ಅಂತ ಸಾಮಾನ್ಯವಾಗಿ ನಿಮಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ನಾನು ವಿಡಿಯೋ ಮಾಡಿದ್ದೀರೋದು ನೋಡಿ ಆಯ್ತಲ್ಲ. ಸರ್ವಿಕಲ್ ಸ್ಪಾಂಡಿಲೈಟಿಸ್ ಯಾಕೆ ಬರುತ್ತೆ, ಜೊತೆಗೆ ನಾವು ಬಂದಾಗ ಎಕ್ಸಸೈಸಸ್ ಯಾವ ಥರ ಮಾಡಬೇಕು, ಟ್ರೀಟ್ಮೆಂಟ್ ಯಾವ ಥರ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಇವತ್ತು ಲಂಬಾರ್ ಸ್ಪಾಂಡಿಲೈಸಿಸ್ ಬಗ್ಗೆ ಮಾತಾಡೋಣ. ಸೊ ಲಂಬಾರ್ ಅಂದರೆ ಸಾಮಾನ್ಯವಾಗಿ ಮೋಸ್ಟ್ ಪ್ರಾಬಬಲ್ ಆಗಿ ಸಾಕಷ್ಟು ಜನಕ್ಕೆ ತೊಡೆ ನೋವು, ಕಾಲು ನೋವು, ಮಂಡಿ ನೋವು ಮತ್ತು ಮೀನಖಂಡ ನೋವು ಮತ್ತು ಪಾದ ಉರಿ ಬರುತ್ತೆ. ಸರಿನಾ? ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ, ಸೊ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಎದಳಕ್ಕಾಗಲ್ಲ, ಮತ್ತು ರನ್ನಿಂಗ್ ಲೆಗ್ಸ್ ಅಂತ ಕರಿತೀವಿ. ಮೋಸ್ಟ್ ಪ್ರಾಬಬಲಾಗಿ ಏನಾದರೂ ಮಲ್ಕೊಂಡ್ರೆ ಆಯ್ತಲ್ಲ, ಕಾಲು ಹೊಡ್ತಾ ಬರೋದು, ಒಂದೇ ಕಡೆ ನಾವು ಕಾಲು ಹಾಕಲ್ಲ. ಸೊ ಆ ಕಡೆ ಹಾಕ್ತೀವಿ ಕಾಲು, ಒಂದ್ಸರಿ ಎಡಗಡೆ ಮಲ್ಕೊತೀವಿ, ಒಂದ್ಸರಿ ಬಲಗಡೆ ಮಲ್ಕೊತೀವಿ, ಕರೆಕ್ಟ್ ಅಲ್ವಾ? ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದರೆ ಮೋಸ್ಟ್ ಪ್ರಾಬಬಲಾಗಿ ನಮಗೆ ಸಯಾಟಿಕ್ ನರ್ವ್ ಕಂಪ್ರೆಷನಿಂದನೇ ಆಗುವಂಥದ್ದು. ಓಕೆನಾ? ಸೊ ಹಾಗಾಗಿ ಅದಕ್ಕೆ ನಾವು ಅದನ್ನು ಲಂಬಾರ್ ಸ್ಪಾಂಡಿಲೈಸಿಸ್ ಅಂತ ಕರಿತೀವಿ. ಲಂಬಾರ್ ಅಂದರೆ ಸೊಂಟ, ಇದೆಲ್ಲ ಸ್ಪಾಂಡಿಲೈಸಿಸ್ ಅಂದರೆ ಸಾಮಾನ್ಯವಾಗಿ ವಯೋಸಹಜವಾಗಿ ಬರುತ್ತೆ ನೋಡಿ ನಮಗೆ. ಸೊ ಕಾಲು ನೋವು ಬರೋವಂಥ ಉದ್ದೇಶ, ಸೊ ಇಲ್ಲ ಅಂದರೆ ಸೊಂಟ ನೋವು ಬರೋವಂಥದ್ದು, ಹಿಪ್ಸು ನೋವು ಬರೋವಂಥದ್ದು ಎರಡು ಥರ ಬರುತ್ತೆ ನಮಗೆ. ಒಂದು ಇದಕ್ಕೆ ಮೇನ್ ಕಾರಣನೇ ಏನು ಅಂದರೆ ಡಿಸ್ಕ್ ಬಲ್ಜು. ಸರಿನಾ? ನಾನು ನಿಮ್ಗೆ ಹೇಳಿದ್ದೀನಿ, ನಮ್ಮ ದೇಹದ ಬೆನ್ನಿನ ಮೂಳೆಯಲ್ಲಿ ಟೋಟಲ್ 32 ಸೊ ನಮಗೆ ವರ್ಟಿಬ್ರೆ ಇರುತ್ತೆ. ಸರಿನಾ? ಪ್ರತಿ ವರ್ಟಿಬ್ರೆ ಮಧ್ಯದಲ್ಲೂ ಕೂಡ ಒಂದು ಡಿಸ್ಕ್ ಇರುತ್ತೆ, ಅದನ್ನು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಕರಿತೀವಿ ನಾವು. ಸರಿನಾ? ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದು ಇರೋದಕ್ಕೋಸ್ಕರ ನಾವು ಈಸಿಯಾಗಿ ಬಗ್ಬೋದು, ಎದಳ್ಬೋದು. ನಮ್ಮ ಮೂಳೆ ಕೋಲ್ ಥರ ಸ್ಟ್ರೈಟಾಗಿಲ್ಲ ಆಯ್ತಲ್ಲ, ಒಂದೊಂದು ಇಟ್ಕೆ ಜೋಡಿಸ್ಕೊಂಡು ಹೋಗಿ ಇಟ್ಕೆ ಮಧ್ಯದಲ್ಲಿ ಸಿಮೆಂಟಿಂಗ್ ಹೇಗಿರುತ್ತೆ ಆ ಥರ ಸಿಮೆಂಟಿಂಗ್ ಮಾಡಿದೆ. ಸೊ ಹಾಗಾಗಿ ಆ ಜೆಲ್ ಇರೋದಕ್ಕೋಸ್ಕರನೇ ಏನಾಗುತ್ತೆ, ಸೊ ನಾವು ಬಗ್ಬೋದು, ಎದಳ್ಬೋದು ಆಯ್ತಲ್ಲ, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಇದೆಲ್ಲ ಸಾಧ್ಯ ಆಗುತ್ತೆ. ಈಗೇನಾಗುತ್ತೆ, ವಯಸ್ಸು ಹುಡುಗರಲ್ಲಿ ಮೋಸ್ಟ್ ಪ್ರಾಬಬಲ್ ಈಗ 18 ವರ್ಷದಿಂದ, ಇದಕ್ಕೆ ಏಜ್ ಕೂಡ ಇಲ್ಲ. ಸರಿನಾ? ಸೊ ಯಾವ ಏಜಲ್ಲಿ ಬರುತ್ತೆ, ಯಾವ ಏಜಲ್ಲಿ ಬೇಕಾದ್ರೂ ಬರ್ಬೋದು. ಒಂದು 18 ವರ್ಷದ ಹುಡುಗರಿಂದನೂ ಸಾಮಾನ್ಯವಾಗಿ 35 ವರ್ಷದ ತನಕನೂ ಬರುತ್ತೆ, 40 ವರ್ಷದ ತನಕನೂ ಬರುತ್ತೆ. ಇಲ್ಲ 40 ಇಯರ್ಸ್ ಆದಮೇಲೆ ಮಿಡಲ್ ಏಜವ್ರಿಗೂ ಬರುತ್ತೆ, ಇಲ್ಲ ವಯಸ್ಸಾದವ್ರಿಗೂ ಬರುತ್ತೆ. ಸರಿನಾ? ವಯಸ್ಸಾದವ್ರಿಗೆ ಬರೋದನ್ನೇ ನಾವು ಲಂಬಾರ್ ಸ್ಪಾಂಡಿಲೈಸಿಸ್ ಅಂತ ಕರಿತೀವಿ. ಸರಿನಾ? ವಯಸ್ಸು ಹುಡುಗರಿಗೆ ಏನಕ್ಕೆ ಬರುತ್ತೆ ಇದು ಅಂದರೆ, ಯಾಕೆ ಬರುತ್ತೆ ಅಂದರೆ, ಒಂದು ನ್ಯೂಟ್ರಿಷನ್ಸು ತುಂಬ ಇಂಪಾರ್ಟೆಂಟು. ಈಗ ತಗೊಳ್ಳೋಂಥ ಆಹಾರದಲ್ಲಿ ಪ್ರೋಟೀನ್ ಇರಲ್ಲ ನಮಗೆ. ಈ ಬಲ್ಜಲ್ಲಿ ಡಿಸ್ಕ್ ಇದೆಯಲ್ಲ, ಈ ಡಿಸ್ಕ್ ಮೋಸ್ಟ್ ಪ್ರಾಬಬಲಾಗಿ ಪ್ರೋಟೀನೇಷಿಯಸ್. ಹಾಗಾಗಿ ನಮಗೆ ಈಗಿನ ಜನ್ರೇಷನ್ಗೆ ಪ್ರೋಟೀನ್ ಕರೆಕ್ಟಾಗಿ ಸಿಗ್ತಾಯಿಲ್ಲ, ಅದು ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಹಾಗಾಗಿ ಅವರು ಬಗ್ಗಿ ಏನಾದ್ರು ಸಣ್ಣದೊಂದು ವೆಯ್ಟ್ ಸಡನ್ನಾಗಿ ಎತ್ತಿದ್ರೆ ಏನಾಗುತ್ತೆ, ಬಲ್ಜ್ ಆಚೆ ಬರೋವಂಥ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ಬಗ್ಗೆ ಎದೊಳಗೂ ಬರುತ್ತೆ. ಮೆಟ್ಲು ಹತ್ತಬೇಕಾದ್ರೆ ಜೋರಾಗಿ ಕಂಪ್ರೆಷನ್ ಮಾಡಿದ್ರೆ, ಸರಿನಾ, ಮೆಟ್ಲು ಹತ್ತಕ್ಕೆ ಹೋದಾಗ ನಾವು ಕಾಲನ್ನ ಜೋರಾಗಿ ಪ್ರೆಸ್ ಮಾಡಿದ್ರೆ ಅಂಥ ಟೈಮಲ್ಲಿ ಬರುತ್ತೆ. ಜೋರಾಗಿ ಓಡಾಡಿದ್ರೆ ಬಲ್ಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹೀಗೆ ಸೊ ಕೂತ್ಕೊಂಡು ಎದ್ದರೆ ಬಲ್ಜ್ ಆಗುತ್ತೆ. ತುಂಬ ಸೆನ್ಸಿಟಿವ್ ಆಗೋಗಿದೆ ನಮ್ಮ ದೇಹನ. ಇದು ಕಾರಣ ಏನಾದರೂ ನ್ಯೂಟ್ರಿಷಸ್ಸು. ಹಾಗಾಗಿ 18 ವರ್ಷದಿಂದ ಮೋಸ್ಟ್ ಪ್ರಾಬಬಲಾಗಿ ನಾವು 40 ವರ್ಷದ ತನಕ ಬರೋವಂಥ ಪ್ರಾಬ್ಲಮ್ಸ್ ಯಾಕೆ ಅಂದರೆ, ಒಂದು ನಮಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಮತ್ತು ವೈಟಮಿನ್ ಸರಿಯಾಗಿ ಸಿಗ್ತಿಲ್ಲ ನಮಗೆ. ವೈಟಮಿನ್ D3, ಒಮೆಗಾ ಫ್ಯಾಟಿ ಆ್ಯಸಿಡ್ ಮತ್ತು ಮೋಸ್ಟ್ ಪ್ರಾಬಬಲಾಗಿ ವೈಟಮಿನ್ B12 ಸೈನೋಕೊಬಾಲ್ಮಿನ್ ಅಂತ ಕರಿತೀವಿ. ಈ ಡಿಫಿಷಿಯನ್ಸಿ ನಮ್ಮಲ್ಲಿದೆ. ಹಾಗಾಗಿ ಈಗ ಈ ನ್ಯೂ ಜನ್ರೇಷನ್ನಲ್ಲಿ 18 ವರ್ಷದಿಂದ 40 ವರ್ಷದ ತನಕ ಯಾಕಿದು ಬರುತ್ತೆ ಅಂದರೆ ಮೇಯ್ನು ನ್ಯೂಟ್ರಿಷನಲ್ ಡಿಸಾರ್ಡರ್. ಮತ್ತು ವೆಯ್ಟ್, ಆಗಿನ ಕಾಲದಲ್ಲಿ ನೋಡಿ ಎಷ್ಟು ವೆಯ್ಟ್ ಬೇಕಾದ್ರೆ ಎತ್ತೋರು, ಸೊ ಹೇಗೆ ಬೇಕಾದ್ರೂ ಏನೋ ಸೊ ಬಗ್ಗಿ ಎದಳೋರು. ಬಟ್ ಈಗ ತುಂಬ ಸೆನ್ಸಿಟಿವ್ ಆಗಿದೆ ದೇಹ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು. ಜಿಮ್ಗೆ ಹೋಗ್ತಾರೆ, ವೆಯ್ಟ್ ಎತ್ತುತ್ತಾರೆ, ಬಲ್ಜ್ ಆಗುತ್ತೆ, ಗೊತ್ತೇ ಆಗಲ್ಲ ನಮಗೆ ಯಾವಾಗ ಬಲ್ಜ್ ಆಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ಒಂದು. ಇನ್ನೊಂದು, ಈಗ 50 ವರ್ಷದ ಮೇಲೆ ಬಂದಿರೋರಿಗೆ ವಯೋಸಹಜವಾಗಿ ನಮ್ಮಲ್ಲಿ ಏನಾಗುತ್ತೆ, ಡಿಸ್ಕ್ ಬಲ್ಜ್ ಆಗ್ತಾ ಇರುತ್ತೆ ಆಯಿತಾ. ಸೊ ಅದು ಕಾಮನ್. ಅದು ನೋಡಿ, ಈಗ 60 ವರ್ಷ ಆದಮೇಲೆ ಮಂಡಿ ಸವೆತ ಆಗುತ್ತೆ. ಸರಿನಾ? ನಿಮ್ಮ ಮಂಡಿ 2 ಮೂಳೆ ಇದೆ. ಸರಿನಾ? ಅದ್ರ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ. ಆ ಸೈನೋವಿಯಲ್ ಫ್ಲೂಯಿಡ್ ಏನಾಗುತ್ತೆ,
ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆದರೆ ಲೂಬ್ರಿಕೇಷನ್ ಕಡಿಮೆ ಆಗುತ್ತೆ, ಅವಾಗ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಇದು ವಯಸ್ಸಹಜವಾಗಿ ಆಗೋವಂಥದ್ದು, ನಾವು ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಇಲ್ಲಾಂದರೆ ಮಂಡಿ ಚಿಪ್ಸ್ ಸವಿಯುತ್ತೆ, ಕಾರ್ಟಿಲೇಜ್ ಇರುತ್ತೆ, 2 ಮೂಳೆ ಮಧ್ಯದಲ್ಲಿ ಕಾರ್ಟಿಲೇಜ್ ಇರುತ್ತೆ, ಅದು ಕೂಡ ಸವಿಯೋಕ್ಕೆ ಶುರು ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ 50 ವರ್ಷದ ಮೇಲಿರೋರು ವೆಯ್ಟು ರೆಡ್ಯೂಸ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ವೆಯ್ಟ್ ರೆಡ್ಯೂಸ್ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆದರೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆದರೆ ಪೇಯ್ನ್ ಆಗೋಲ್ಲ, ಸರಿನಾ? ನೀವು ಅದಕ್ಕೆ ನಾವು BMR ಅಂತ ಕರಿತೀವಿ, ಬೇಸಲ್ ಮೆಟಬಾಲಿಕ್ ರೇಟ್. ಅದ್ರ ಜೊತೆಗೆ ನೀವು ವೆಯ್ಟು ನಿಮ್ಮ ಹೈಟ್ಗೆ, ನಿಮ್ಮ ಏಜ್ಗೆ ವೆಯ್ಟ್ ಎಷ್ಟಿರಬೇಕು ಅನ್ನೋದನ್ನು ಕರೆಕ್ಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಅಷ್ಟು ವೆಯ್ಟ್ ನೀವು ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ಮೋಸ್ಟ್ ಪ್ರಾಬಬ್ಲಿಗೆ ನಮಗೆ ಈ ಸೊಂಟ ನೋವು, ಕಾಲು ನೋವು, ಎಲ್ಲ ಮಂಡಿ ನೋವು ಇವು ಬರೋದು ಅವಾಯ್ಡ್ ಆಗುತ್ತೆ, ಸರಿನಾ? ಈಗ ಲಂಬಾರ್ ಸ್ಪಾಂಡಿಲೈಸಿಸ್ಸು ಮೋಸ್ಟ್ ಪ್ರಾಬಬಲಾಗಿ ವಯಸ್ಸಾಗಿರೋರು ಬರ್ತಾರೆ, ಕರೆಕ್ಟಾ? ಇದು ಯಾಕೆ ಅಂದರೆ ನೋಡಿ, ವಯೋಸಹಜವಾಗಿ ನಮ್ಮ ಡಿಸ್ಕ್ ಏನಾಗುತ್ತೆ, ಸೊ ಅದು ಫಂಕ್ಷನ್ ಕಡಿಮೆ ಆಗುತ್ತೆ, ಲೂಬ್ರಿಕೇಷನ್ ಕಡಿಮೆ ಆಗುತ್ತೆ, ಸರಿನಾ? ಇದು ಕಾಮನ್ನು. ಅವ್ರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಆಲ್ಮೋಸ್ಟ್ ವೇಜ್ ಆಗ್ತಾ ಜಾಸ್ತಿ ವೆಯ್ಟ್ನ ಎತ್ತಕ್ಕೆ ಹೋಗ್ಬೇಡಿ. ನಮ್ಮ ಪಾಸ್ಚರ್ ತುಂಬ ಇಂಪಾರ್ಟೆಂಟ್. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋ ಅಂಥದ್ದು, ಚೇರ್ ಮೇಲೆ ಜಾಸ್ತಿ ಹೊತ್ತು ಕೂತ್ಕೊಬಾರ್ದು, ಜಾಸ್ತಿ ಹೊತ್ತು ನಿಂತ್ಕೊಬಾರ್ದು, ಜಾಸ್ತಿ ಬಗ್ಗಬಾರ್ದು. ಈ ಗಾರೆ ಕೆಲಸ ಮಾಡೋರಿಗೆ, ಟೀಚರ್ಸ್ಗೆ, ಡಾಕ್ಟರ್ಸ್ಗೆ, ಎಲ್ಲ ಥರ ಡಾಕ್ಟರ್ಸ್ಗೂ ಕೂಡ ಡಿಸ್ಕ್ ಬಲ್ಜ್ ಬರುತ್ತೆ, ಆಯ್ತಲ್ಲ? ಸೊ ಹಾಗಾಗಿ ಈಗ ವೆಯ್ಟ್ ಜಾಸ್ತಿ ಇದ್ದು ಯಾವಾಗಲೂ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಪ್ರೆಷರ್ ನಾವು ಲಂಬಾರ್ಗೆ, ಸೊಂಟಕ್ಕೆ ಜಾಸ್ತಿ ಕೊಡ್ತೀವಿ, ಆವಾಗ ಏನಾಗುತ್ತೆ, ಕಂಪ್ರೆಷನ್ ಆಗಿ ಬಲ್ಜ್ ಆಗುತ್ತೆ. ಈ ಬಲ್ಜ್ ಆದರೆ ಏನಾಗುತ್ತೆ, ಡಿಸ್ಕ್ ಏನಾದರೂ ಬಲ್ಜ್ ಆಯಿತು ಅಂದರೆ, ನಾನು ಹೇಳಿದ್ದೀನಿ ನಿಮಗೆ, ಸಯಾಟಿಕ್ ನರ್ವ್ ಅಂತ ಬರುತ್ತೆ, ಅದು ನಮ್ಮ ತೊಡೆ ಬಾದದ ತನಕ ಹೋಗುತ್ತೆ, ಈ ಕಿರುವಿರಳು ದಪ್ಪ ಇರುತ್ತದು. ಸೈಡಿಗೆ ನಾವು ಕಂಪ್ರೆಷನ್ ಆಗುತ್ತೆ. ಕಂಪ್ರೆಷನ್ ಆಯಿತು ಅಂದರೆ ಅದರಲ್ಲಿ ನರ್ವ್ ಇಂಪಲ್ಸು ಕರೆಕ್ಟಾಗಿ ಕಂಡಕ್ಟ್ ಆಗೋಲ್ಲ, ಅಂದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕಂಡಕ್ಟ್ ಆಗೋಲ್ಲ. ಅವಾಗ ಏನಾಗುತ್ತೆ, ಕಾಲು ನೋವು ಬರೋ ಅಂಥದ್ದು, ಸರಿ, ಕಾಲು ಹೊಡೆತ, ಕಾಲು ಜೋವು ಇಟ್ಕೊಳ್ಳೋದು, ಕಾರಲ್ಲಿ ಕರೆಂಟ್ ಪಾಸ್ ಆಗೋ ಥರ ಆಗೋದು. ಸೊ ಕಾಲು, ತೊಡೆ, ಹಿಪ್ಸು, ಮೀನಖಂಡ, ಪಾದ ಉರಿ, ಇದೆಲ್ಲನೂ ಕೂಡ ಸಯಾಟಿಕ್ ನರ್ವ್ ಕಂಪ್ರೆಷನ್ದನ್ನು ಬರೋ ಅಂಥದ್ದು. ಹಾಗಾಗಿ ಇಷ್ಟು ಹೇಳ್ಬೋದು. ಸೊ ಮೇಯ್ನು ಒಳ್ಳೆ ಊಟ ಮಾಡಿ, ಇದೆಲ್ಲ ಒಳ್ಳೆ ವೈಟಮಿನ್ ಸಪ್ಲಿಮೆಂಟ್ಸ್ ತೊಗೊಳ್ಳಿ ನಿಮಗೆ ಕಡಿಮೆ ಇತ್ತು ಅಂದರೆ. ಜೊತೆಗೆ ವಯಸ್ಸಾದಮೇಲೆ ಬಗ್ಬೇಕಾದ್ರೆ ಹುಷಾರಾಗಿ ಬಗ್ಬೇಕು, ಎದ್ದೇಳ್ಬೇಕಾದ್ರೆ, ಮಲಗಬೇಕಾದ್ರೆ ಪಾಸ್ಚರು, ಕೂತ್ಕೊಳ್ಬೇಕಾದ್ರೆ ನೀಟಾಗಿ ಕೂತ್ಕೊಬೇಕಾಗುತ್ತೆ, ಓಕೆ? ಸೊ ಆಮೇಲೆ ವೆಯ್ಟ್ಗಳು ಎತ್ಬೇಕು ಹೋಗಬಾರ್ದು 50 ವರ್ಷ ಆದಮೇಲೆ, ಯಾಕಂದರೆ ಯಾವಾಗ ಬೇಕಾದ್ರೆ ಪಟ್ಟಂತ ಬಲ್ಜು ಸೊ ಆಚೆ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್, ಆಯಿತಾ? ಸೊ ಹಾಗಾಗಿ ಈ ಥರ ನೀವು ಸ್ಟ್ರಾಟಜೀಸ್ನ ಮಾಡಿಕೊಂಡ್ರೆ, ಒಳ್ಳೆಯ ಊಟ, ಹಿತವಾದ ಎಕ್ಸಸೈಸು, ವಾಕಿಂಗು, ವೆಯ್ಟ್ನ ಜಾಸ್ತಿ ಎತ್ತಿದ್ದಂಗೆ ನಮ್ಮ ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ, ಸೊ ಈ ಬಲ್ಜ್ ಆಗಿದ್ರೂ ಕೂಡ ಏನಾಗುತ್ತೆ, ಸಾಮಾನ್ಯವಾಗಿ ಮೇಂಟೈನ್ ಮಾಡ್ಬೋದು, ಕಾಲು ನೋವು ಕಡಿಮೆ ಆಗುತ್ತೆ, ಸರಿನಾ? ಸೊ ಹಾಗಾಗಿ ಇಷ್ಟು ಹೇಳ್ತಾ ಇದ್ದೀನಿ ನಾನು. ಸೊ ಮಾಡ್ತೀನಿ ವೀಡಿಯೋಸು, ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಅಂತಂತ ಇನ್ಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ, ಸರಿನಾ? ಇಷ್ಟು ನೋಡಿ ಶೇರ್ ಮಾಡಿ, ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆ? ಸೊ ಯಾರಿಗಾದ್ರು ಅನುಕೂಲ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.